ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತ ಒಂದು ಸ್ಟಾಕ್ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ಕಂಪನಿ ಬಗ್ಗೆ ಈ ಹಿಂದೆ ಕೂಡ ಸಾಕಷ್ಟು ಸಲ ನಾವು ಕವರ್ ಮಾಡಿದ್ದೀವಿ. ಆದ್ರೆ ಇವತ್ತು ಬಂದಿರುವಂತ ನ್ಯೂಸ್ ಖಂಡಿತ ಶೇರ್ ಹೋಲ್ಡರ್ಸ್ಗೆ ಗುಡ್ ನ್ಯೂಸ್. ಇನ್ನೊಮ್ಮೆ ಆ ಸ್ಟಾಕ್ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬೇರೆ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಥವಾ PEL. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರಿ, ಹಾಗಾಗಿ ಇದನ್ನ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 3.26% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅದರಲ್ಲೂ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು. ಇಲ್ಲಿ ಒಂದು ಸಡನ್ ಸ್ಪೈಕ್ ಬಂದಿದೆ. ಇದಕ್ಕೆ ಕಾರಣ ಇವತ್ತು ಬಂದಂತ ಒಂದು ನ್ಯೂಸ್. ಆ ನ್ಯೂಸ್ ಏನು ಅದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬೇರೆ ನಾನು ಕಂಪನಿ ಸಬ್ಮಿಟ್ ಮಾಡಿರುವಂತ PDF ಫೈಲ್ ಅನ್ನು ಓಪನ್ ಮಾಡಿದೀನಿ. ಡೇಟ್ ಕೂಡ ನೋಡಬಹುದು. ಇಲ್ಲಿ 15/12/2023. ಇಲ್ಲಿ ನೋಡಬಹುದು, ವಿ ಆರ್ ಎನ್ಕ್ಲೋಸಿಂಗ್ ಹಿಯರ್ ವಿತ್ ಎ ಕಾಪಿ ಆಫ್ ದ ಪ್ರೆಸ್ ರಿಲೀಸ್ ಟೈಟಲ್ಡ್ PEL ರಿಸೀವ್ಸ್ ಆರ್ಡರ್ಸ್ ವರ್ತ್ ₹4,878 crores. ಅಂದ್ರೆ ಕಂಪನಿ 4,878 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಇವತ್ತು ಎಕ್ಸ್ಚೇಂಜಸ್ ಗಳಿಗೆ ಸಬ್ಮಿಟ್ ಮಾಡಿದೆ. ಅದರ ನಂತರ ಈ ರೀತಿ ಸ್ಪೈಕ್ ಸ್ಟಾಕ್ ಅಲ್ಲಿ ಕಂಡು ಬಂದಿರೋದು. ಸರಿ, ಆರ್ಡರ್ ಸಿಕ್ಕಿದೆ, ಎಲ್ಲಿಂದ ಸಿಕ್ಕಿದೆ ಅದು ತುಂಬಾನೇ ಇಂಪಾರ್ಟೆಂಟ್. ನಾವಿಲ್ಲ ಕೆಳಗಡೆ ಹೋದ್ರೆ ನೋಡಬಹುದು, PEL ರಿಸೀವ್ಡ್ ಎನ್ ಆರ್ಡರ್ ಆಫ್ ₹4522 crores ಫ್ರಮ್ ಇಂಡಿಯನ್ ಆರ್ಮಿ ಫಾರ್ ದ ಸಪ್ಲೈ ಆಫ್ ಫ್ಯೂಸಸ್ ಫಾರ್ ವೇರಿಯಸ್ ಕ್ಯಾಲಿಬರ್ಸ್. ಅಂದರೆ ಡಿಫೆನ್ಸ್ ಇಂದ ಸಿಕ್ಕಿರುವಂತಹ ಡೀಲ್ ಇದು 4,522 ಕೋಟಿ. ಮುಂದುವರೆದು ಇನ್ನೂ ಒಂದು ಆರ್ಡರ್ ಇದೆ, ಅದನ್ನು ಕೂಡ ನೋಡಬಹುದು. ಕಾಂಟ್ರಾಕ್ಟ್ ಹ್ಯಾಸ್ ಬೀನ್ ಸೈನ್ಡ್ ಆನ್ 15th December 2023 ಬೈ ಮೇಜರ್ ಜನರಲ್ ಗುರ್ಪ್ರೀತ್ ಸಿಂಗ್ ಚೌಧರಿ, ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ, CMD PEL. ಇಲ್ಲಿ ನೋಡಬಹುದು, ಇಂಡಿಜಿನೇಷನ್ ಆಫ್ ಕ್ರಿಟಿಕಲ್ ಟೆಕ್ನಾಲಜೀಸ್ ವಾಸ್ ದ ಕೀ ರಿಕ್ವೈರ್ಮೆಂಟ್ ಆಫ್ ಟೆಂಡರ್. ಹಾಗೆ ಮುಂದುವರೆದು ಇಲ್ಲಿ ಒಂದು ಲೈನ್ ಅನ್ನು ಓದಬಹುದು, PEL ಆರ್ ಪಾರ್ಟ್ ಆಫ್ ಆತ್ಮನಿರ್ಭರ ಭಾರತ ಪ್ರೋಗ್ರಾಮ್. ಇದು ತುಂಬಾನೇ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಸ್ಪೆಷಲಿ ಈ ಡಿಫೆನ್ಸ್ ಗೆ ಸಂಬಂಧಪಟ್ಟಂತಹ ಕಂಪನಿಗಳಿಗೆ ಹಾಗೂ PSU ಕಂಪನಿ. ಹಾಗೆ ಮುಂದುವರೆದು ನೋಡಬಹುದು, 356 ಕೋಟಿ ಆರ್ಡರ್. ಇದ್ರ ಬಗ್ಗೆ ಈಗಾಗಲೇ 6th December ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ. ಅದನ್ನು ಸೇರಿಸಿ ಹೇಳಿರೋದು ಈಗ 4,878 ಕೋಟಿ ಅಂತ. ಇದು ಏನಕ್ಕೆ ಅಂತಂದ್ರೆ ನೋಡಬಹುದು, ಆರ್ಡರ್ಸ್ ಪರ್ಟೈನ್ ಟು ಅದರ್ ಪ್ರಾಡಕ್ಟ್ಸ್ ಲೈಕ್ EW, ಎಲೆಕ್ಟ್ರಾನಿಕ್ ವಾರ್ಫೇರ್, ಟೆಸ್ಟರ್ಸ್, ಮೆಡಿಕಲ್ ಸಿಸ್ಟಮ್ಸ್, ಕನ್ಸ್ಯೂಮಬಲ್ಸ್ ಅಂಡ್ ಬ್ಯಾಟರೀಸ್ ಫಾರ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್, ನೈಟ್ ವಿಷನ್ ಡಿವೈಸಸ್, ಸ್ಪೇರ್ಸ್ ಅಂಡ್ ಸರ್ವಿಸಸ್. ಇವುಗಳಿಗೆ ಸಂಬಂಧಪಟ್ಟಂತ ಆರ್ಡರ್ 356 ಕೋಟಿ. ಹಾಗೆ ನೀವಿಲ್ಲಿ ನೋಡಬಹುದು, ವಿತ್ ಅಬವ್ ಅಂದ್ರೆ ಟೋಟಲ್ 4,878 ಕೋಟಿ ಏನಿದೆ ಅದನ್ನ ಸೇರಿಸಿಕೊಂಡು ಕಂಪನಿ 2023-24ರಲ್ಲಿ 23,176 ಕೋಟಿ ಕಾಂಟ್ರಾಕ್ಟ್ಸ್ ಗಳನ್ನ ಪಡ್ಕೊಂಡಿದೆ ಅಥವಾ ಆರ್ಡರ್ಸ್ ಗಳನ್ನ ಪಡ್ಕೊಂಡಿದೆ. ಸೊ ಒಳ್ಳೆ ಬಿಸ್ನೆಸ್ PEL ಗೆ ಸಿಕ್ಕಿದೆ. ಅದನ್ನ ಈ ನಂಬರ್ಸ್ ಅನ್ನ ನೋಡಿನೇ ತಿಳ್ಕೊಳ್ಬಹುದು. ಹಾಗೆ ನಿಮ್ಗೆಲ್ರಿಗೂ PEL ಬಗ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಈಗ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ನಾನು PEL ನ ವೆಬ್ಸೈಟ್ ಗೆ ಬಂದಿದ್ದೀನಿ. ಅಲ್ಲಿ ವಾಟ್ ವಿ ಡೂ ಹೋದ್ರೆ ಇಲ್ಲಿ ನೋಡಬಹುದು, ಎಸ್ಪೆಷಲಿ ಡಿಫೆನ್ಸ್ ಅಂಡ್ ನಾನ್ ಡಿಫೆನ್ಸ್ ಎರಡು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಡಿಫೆನ್ಸ್ ಅಲ್ಲಿ ನೋಡಬಹುದು, ನ್ಯಾವಿಗೇಷನ್ ಸಿಸ್ಟಮ್, ಡಿಫೆನ್ಸ್ ಕಮ್ಯುನಿಕೇಶನ್ ಪ್ರಾಡಕ್ಟ್ಸ್, ಲ್ಯಾಂಡ್ ಬೇಸ್ಡ್ ರಾಡಾರ್ಸ್, ನವಲ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ಏವಿಯಾನಿಕ್ಸ್, ಎಲೆಕ್ಟ್ರೋ ಆಪ್ಟಿಕ್ಸ್, ಟ್ಯಾಂಕ್ ಅಂಡ್ ಆರ್ಮೋರ್ಡ್ ಫೈಟಿಂಗ್ ವೆಹಿಕಲ್, ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್, ವೆಪನ್ ಸಿಸ್ಟಮ್ಸ್, C4I ಸಿಸ್ಟಮ್ಸ್, ಶೆಲ್ಟರ್ಸ್ ಅಂಡ್ ಮಾಸ್ಟ್, ಸಿಮ್ಯುಲೇಟರ್ಸ್, ಬ್ಯಾಟರೀಸ್, ಕಾಂಪೋನೆಂಟ್ಸ್ ಅಂಡ್ ಡಿವೈಸಸ್. ಡಿಫೆನ್ಸ್ ಅಲ್ಲೇ ಇಷ್ಟು ಪ್ರಾಡಕ್ಟ್ಸ್ ಗಳ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ನಾನ್ ಡಿಫೆನ್ಸ್ ನೋಡಬಹುದು, ಸೈಬರ್ ಸೆಕ್ಯೂರಿಟಿ ನಲ್ಲಿದೆ, ಇ ಮೊಬಿಲಿಟಿ, ರೈಲ್ವೇಸ್ ಇದೆ, ಇ ಗವರ್ನೆನ್ಸ್ ಸಿಸ್ಟಮ್ಸ್, ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ, ಸಿವಿಲಿಯನ್ ರಾಡಾರ್ಸ್, ಟರ್ನ್ ಕೀ ಪ್ರಾಜೆಕ್ಟ್ಸ್, ಕಂಪೋನೆಂಟ್ಸ್ ಅಂಡ್ ಡಿವೈಸಸ್, ಟೆಲಿಕಾಂ ಬ್ರಾಡ್ಕಾಸ್ಟ್ ಸಿಸ್ಟಮ್ಸ್. ಹಾಗೆ ಸಾಫ್ಟ್ವೇರ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಇದೆ, ಇದರಲ್ಲಿ ಎಕ್ಸ್ಪೋರ್ಟ್ಸ್ ಬಿಸ್ನೆಸ್ ಕೂಡ ಮಾಡುತ್ತೆ. ಇಲ್ಲಿ ಪ್ರಾಡಕ್ಟ್ಸ್ ಬುಕ್ಲೆಟ್ ಅನ್ನು ಕೂಡ ನೀವು ಬೇಕಿದ್ರೆ ವೆಬ್ಸೈಟ್ ಹೋಗಿ ನೋಡಬಹುದು, ಯಾವ್ಯಾವ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ. ಇವಿಷ್ಟು ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಜೊತೆಗೆ ಒಂದು ಸರ್ಕಾರಿ ಕಂಪನಿ. ಇದು ಈ ಕಂಪನಿಗೆ ಇನ್ವೆಸ್ಟ್ ಮಾಡೋರಿಗೆ ಗೊತ್ತಿರಬೇಕಾಗಿರುವಂತಹ ವಿಚಾರ. ಸರ್ಕಾರಿ ಕಂಪನಿ ಅನ್ನೋದು ಈ ಕಂಪನಿಯಲ್ಲಿರುವಂತಹ ರಿಸ್ಕ್ ಕೂಡ ಹೌದು, ಹಾಗೆ ಅಡ್ವಾಂಟೇಜ್ ಕೂಡ ಹೌದು. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೂ ಝೀರೋ ಆಗಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್. ಯಾಕೆಂದ್ರೆ ಸರ್ಕಾರನೇ ಇನ್ವಾಲ್ವ್ ಆಗೋದ್ರಿಂದ ಝೀರೋ ಆಗಕ್ ಬಿಡಲ್ಲ. ಇಲ್ಲಿ ನೋಡಬಹುದು, ಡಿಫೆನ್ಸ್ ಗೆ ಸಂಬಂಧಪಟ್ಟಂತಹ ಕೆಲಸಗಳು ಪಿಕ್ಚರ್ ಇದೆ ನೋಡಬಹುದು. ರಾಡಾರ್ಸ್, ಇದು ಕೂಡ ಸೇಮ್ ರಾಡಾರ್ಸ್. ಯಾವ್ದಾದ್ರು ಒಂದು ಮಿಸೈಲ್ ಅನ್ನ ಲಾಂಚ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ರಾಡಾರ್ ನ ಹೆಲ್ಪ್ ಬೇಕಾಗುತ್ತೆ. ಎಲ್ಲಿಗೆ ಲಾಂಚ್ ಮಾಡಬೇಕು, ಟಾರ್ಗೆಟ್ ಏನು ಅನ್ನೋದನ್ನ ತಿಳಿಸೋದೇ ರಾಡಾರ್. ನೋಡಬಹುದು, ನೈಟ್ ವಿಷನ್, ಕ್ಯಾಮರಾಸ್, ಹೀಗೆ ವೇರಿಯಸ್ ಸೆಗ್ಮೆಂಟ್ ಅಲ್ಲಿ ದೇಶದ ಸೇನೆಗೆ ಸೇವೆ ಕೊಡ್ತಿದೆ ಅಂತ ಹೇಳ್ಬೋದು PEL. ಹಾಗಾಗಿ ಹತ್ರ 5,000 ಕೋಟಿ ಆರ್ಡರ್ ಅನ್ನ ಡಿಫೆನ್ಸ್ ಸೆಕ್ಟರ್ ಇಂದ ಪಡ್ಕೊಂಡಿರೋದು. ಹಾಗೆ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡಿದೆ
ಅದನ್ನು ಒಂದ್ಸಲ ನಾವು ನೋಡೋದಾದ್ರೆ 6 ತಿಂಗಳಲ್ಲಿ 35% ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 1 ಇಯರ್ ಅಲ್ಲಿ 70% ಇದೆ. 5 ಇಯರ್ಸ್ ಅಲ್ಲಿ 474%. ಲಾಸ್ಟ್ 5 ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಸ್ಲೋ ಮೂವಿಂಗ್ ಸ್ಟಾಕ್ ಇತ್ತು. ಆಗಾಗ ತುಂಬಾ ದಿನ ಅಂಡರ್ ಪರ್ಫಾರ್ಮ್ ಮಾಡ್ತಿದ್ವಿ. ಇಲ್ಲಿ ನೋಡಬಹುದು 2010ರಿಂದ 14ರವರೆಗೂ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲ. ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ 2017-18ರವರೆಗೂ ಮತ್ತೆ ಡೌನ್ ಫಾಲ್. ಕೋವಿಡ್ ನಂತರ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು. ಆಲ್ಮೋಸ್ಟ್ PSU ಸ್ಟಾಕ್ ಗಳ ಅದೃಷ್ಟ ಬದಲಾಗಿದೆ 2020ರಿಂದ. ಅದರಲ್ಲೂ ಯಾವಾಗ ನಮ್ಮ ಈಗಿನ ಸರ್ಕಾರ ಆತ್ಮನಿರ್ಭರ ಭಾರತ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಶುರುವಾಯಿತು, ಅಲ್ಲಿಂದನೂ ಕೂಡ ಈ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಜೊತೆಗೆ 2022ರಲ್ಲಿ ಕಂಪನಿ ಬೋನಸ್ ಅನ್ನು ಕೂಡ ಕೊಟ್ಟಿದೆ. 2:1 ರೇಷಿಯೋದಲ್ಲಿ ಬೋನಸ್ ಅನ್ನು ಕೂಡ ಕೊಟ್ಟಿತ್ತು. ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡೋದಾದ್ರೆ 12,851 ಕೋಟಿ ರಿಸರ್ವ್ಸ್ ಇದೆ. ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾಲ ಇಲ್ಲ. ಒಂದು ಸರ್ಕಾರಿ ಕಂಪನಿ, ಸಾಲದ ಅವಶ್ಯಕತೆ ಕಡಿಮೆ. ಯಾಕೆಂದ್ರೆ ಇನ್ ಕೇಸ್ ಲಿಕ್ವಿಡಿಟಿ ಬೇಕು ಅಂತಂದ್ರೆ ಅದನ್ನ ಸರ್ಕಾರನೇ ಪ್ರೊವೈಡ್ ಮಾಡುತ್ತೆ. ಸಾಲ ಅಂತೂ ಇಲ್ಲ ಕಂಪನಿಯಲ್ಲಿ. ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಅನ್ನು ನೋಡೋದಾದ್ರೆ 8,000 ಕೋಟಿ ಕ್ಯಾಶ್ ಇದೆ. 8,000 ಕೋಟಿ ಕ್ಯಾಶ್ ಅನ್ನ ಇಟ್ಕೊಂಡಿರೋ ಕಂಪನಿಗೆ ಸಾಲದ ಅವಶ್ಯಕತೆ ಏನು ಬೀಳೋದಿಲ್ಲ. 5 ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡಿದೆ ಕಂಪನಿ ಅಂತ ಹೇಳ್ಬೋದು. ಇದನ್ನು ನೋಡಿದ್ರೆ ಹೀಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡೋದಾದ್ರೆ 2015ರಿಂದ ನೋಡಬಹುದು 7,093ರಿಂದ ಶುರುವಾಗಿ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗ್ತಾ ಬಂದಿದೆ ಕಂಪನಿಯ ಬಿಸ್ನೆಸ್. ಕೋವಿಡ್ ಟೈಮ್ ಅಲ್ಲೂ ಕೂಡ ಚೆನ್ನಾಗಿ ಬಿಸ್ನೆಸ್ ಮಾಡಿದೆ. ಈಗ 18,174ಕ್ಕೆ ಬಂದಿದೆ ಕಂಪನಿಯ ಸೇಲ್ಸ್. ನಂತರ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು. ಇಲ್ಲಿ ಕೂಡ ಕನ್ಸಿಸ್ಟೆನ್ಸಿ ಕಾಣ್ತಾ ಇದೆ. ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು 1,197ರಿಂದ ಶುರುವಾಗಿ ಈಗ 3,324ಕ್ಕೆ ಬಂದಿದೆ. ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಕೂಡ. ಈಗ ROI ನೋಡಬಹುದು ಡಬಲ್ ಡಿಜಿಟಲ್ ಇದೆ, ಮೋರ್ ದನ್ 20. CAGR ಕೂಡ ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಕೂಡ ಡಬಲ್ ಡಿಜಿಟಲ್ ಇದೆ. ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು 51% ಪ್ರಮೋಟರ್ಸ್ ಇದೆ, ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸರ್ಕಾರಿ ಕಂಪನಿ. ಹಾಗಾಗಿ FIS ನೋಡಬಹುದು 17% ಹೋಲ್ಡಿಂಗ್ ಇದೆ. AIS 24% ಹೋಲ್ಡಿಂಗ್, ಪಬ್ಲಿಕ್ 7.5% ಹೋಲ್ಡಿಂಗ್ ಇದೆ. ರೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಇದನ್ನ ನೋಡಿದಾಗ ಆಲ್ಮೋಸ್ಟ್ 40% ಹೋಲ್ಡಿಂಗ್ ಅನ್ನ FIS DIS ಇಟ್ಟಿದ್ದಾರೆ. ಫೈನಲ್ ಕನ್ಕ್ಲೂಷನ್ ಗೆ ಬರೋದಾದ್ರೆ ತುಂಬಾ ಜನ ಈಗ ಪ್ರಶ್ನೆ ಕೇಳೋದು ಒಂದೇ, ನಾವೀಗ ಬೈ ಮಾಡ್ಬೋದಾ ಅಂತ. ನಾನು ಹೇಳೋದು ಒಂದೇ ಆನ್ಸರ್. ನಿಮ್ಮ ವಿಷನ್ ನೆಕ್ಸ್ಟ್ 5 ಇಯರ್ಸ್ 10 ಇಯರ್ಸ್ ಆಗಿದ್ರೆ ಖಂಡಿತ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು. ಶಾರ್ಟ್ ಟರ್ಮ್ ಆಗಿದ್ರೆ ಖಂಡಿತ ದೂರ ಇರಿ. ಯಾಕಂದ್ರೆ ಈಗ ಪೀಕ್ ಅಲ್ಲಿ ಇದೆ. ಯಾರಿಗೊತ್ತು, ಕೈಯಿಂದ 15%, 20% ಕರೆಕ್ಷನ್ ಕೂಡ ಆಗ್ಬಹುದು, ನಂತರ ರಿಕವರ್ ಆಗ್ಬಹುದು. ಅದಕ್ಕೆ ಸಮಯ ತಗೊಳುತ್ತೆ. ಇದೆಲ್ಲನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ತುಂಬಾ ಜನ ಏನ್ ಮಾಡ್ತಾರೆ, ನ್ಯೂಸ್ ಬಂತ ಬೈ ಮಾಡ್ತಾರೆ, ಅದರ ನಂತರ ಕಂಪನಿ ಬಗ್ಗೆ ತಿಳ್ಕೊಳಕ್ ಹೋಗ್ತಾರೆ. ಅವಾಗ್ಲೂ ಹೋಗೋದಿಲ್ಲ. ಇನ್ ಕೇಸ್ ಬಿದ್ರೆ ಆಗ ತಿಳ್ಕೊಳಕ್ ಹೋಗೋದು. 169 ಇದೆ, ಯಾರಾದ್ರೂ ಈ ಲೆವೆಲ್ ಅಲ್ಲಿ ಬೈ ಮಾಡಿದ್ರು ಅನ್ಕೊಳ್ಳಿ, 180ಕ್ಕೆ ಹೋದ್ರೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. 190, 200ಕ್ಕೆ ಹೋಗ್ತಾ ಇದ್ರೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಸ್ಟಡಿ ಮಾಡಕ್ಕೂ ಹೋಗೋದಿಲ್ಲ. ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ಓಕೆ ಹೋಗ್ಲಿ. ಹಾಗೆ ಮೇಲಿಂದ ಸ್ವಲ್ಪ ಕೆಳಗಡೆ ಬರ್ಲಿ, 180ಕ್ಕೆ ಹೋಗಿ 170ಕ್ಕೆ ಬರ್ಲಿ, ಇಲ್ಲ ಅಥವಾ 169 160ಕ್ಕೆ ಬರ್ಲಿ, ಆಗ ಸ್ಟಡಿ ಮಾಡಕ್ ಹೋಗ್ತಾರೆ. ಇದು ದೊಡ್ಡ ಮಿಸ್ಟೇಕ್. ಮೊದಲಿಗೆ ಸ್ಟಡಿ ಮಾಡಬೇಕು, ಅದರ ನಂತರ ಇನ್ವೆಸ್ಟ್ ಮಾಡಬೇಕು. ಹಾಗೆ ಈಗ ತಾನೇ ನಾವು ನೋಡಿದ್ವಿ 5,000 ಕೋಟಿ ಆರ್ಡರ್. ಇದು ನೆಕ್ಸ್ಟ್ 1 ತಿಂಗಳದೋ 6 ತಿಂಗಳದೋ 1 ವರ್ಷದೋ ಅಲ್ಲ, ಮುಂದಿನ 10 ವರ್ಷಗಳಿಗೆ ಈ ಆರ್ಡರ್ ಸಿಕ್ಕಿರೋದು. ಮುಂದಿನ 10 ವರ್ಷ ಕಂಪನಿ ಹಲವಾರು ಪ್ರಾಡಕ್ಟ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇರುತ್ತೆ ಕಂಪನಿಗೆ. ಈಗ 5,000 ಕೋಟಿ ಸಿಕ್ತು ಅಂತ ತಕ್ಷಣ ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡ್ಬಿಟ್ಟು ನಂಬರ್ ಅಲ್ಲಿ ತೋರಿಸೋದಿಲ್ಲ. ಮುಂದಿನ 10 ವರ್ಷದ ಕಾಂಟ್ರಾಕ್ಟ್ಸ್. ಇದರಿಂದ ಕಂಪನಿಗೆ ಲಾಭ ಬರೋದು ಸ್ಲೋ ಅಂಡ್ ಸ್ಟಡಿ ಆಗಿ. ಖಂಡಿತ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಎಸ್ಪೆಷಲಿ ಡಿಫೆನ್ಸ್ ನ ಎಲ್ಲ ಶೇರುಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ. ಕಂಪನಿ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಇದೆ. 2023-24ರಲ್ಲಿ 21,000 ಕೋಟಿಗಿಂತ ಜಾಸ್ತಿ ಆರ್ಡರ್ಸ್ ಅನ್ನ ಪಡ್ಕೊಂಡಿದೆ. ಸ್ಟ್ರಾಂಗ್ ಆರ್ಡರ್ ಬುಕ್ ಇದೆ. ಇದೆಲ್ಲ ನೋಡಿದಾಗ ಕಂಪನಿಯಲ್ಲಿ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದಾಗಿರುವಂತಹ ಪೊಟೆನ್ಶಿಯಲ್ ಅಂತ ಕಾಣುತ್ತೆ. ಹೀಗೆ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದವರು ಈ ರೀತಿಯ ಡೌನ್ ಫಾಲ್ ಗಳಿಗೂ ಕೂಡ ರೆಡಿ ಇರಬೇಕಾಗುತ್ತೆ. ನೋಡಬಹುದು 50% ಕರೆಕ್ಷನ್ ಆಗಿದೆ ಕೋವಿಡ್ ಟೈಮ್ ಅಲ್ಲಿ. ಇಲ್ಲಿ ನೋಡಬಹುದು ಅದತ್ರ ಆಲ್ಮೋಸ್ಟ್ 20%. ಸೆಪ್ಟೆಂಬರ್ 2022ರಿಂದ ಮಾರ್ಚ್ 2023ವರೆಗೂ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲ, ಡೌನ್ ಅಲ್ಲೇ ಇದೆ ಸ್ಟಾಕ್. ಆಲ್ಮೋಸ್ಟ್ 7 ಮಂತ್ಸ್. ಈ ರೀತಿಯ ಅಂಡರ್ ಪರ್ಫಾರ್ಮೆನ್ಸ್ ಗಳಿಗೂ ಕೂಡ ರೆಡಿ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಯಾಕೆಂತಂದ್ರೆ ಈ ರೀತಿಯ ಸಡನ್ ರ್ಯಾಲಿಯ ಲಾಭ ಸಿಗೋದು ಖಂಡಿತ ಈ ತರದ ಬ್ಯಾಡ್ ಟೈಮ್ಸ್ ಅಲ್ಲೂ ಕೂಡ ಹೋಲ್ಡ್ ಮಾಡಿದವ್ರಿಗೆ. ಯಾರು ಇಲ್ಲಿ ಕಂಪನಿ ಮೂವ್ ಆಗ್ತಿಲ್ಲ ಅಂತ ಮಾರಿರ್ತಾರೋ ಅವ್ರು ಮತ್ತೆ ಎಂಟರ್ ಆಗ್ತಾರೆ. ಇಲ್ಲಿ ಅಷ್ಟಲ್ಲ, ಆಲ್ರೆಡಿ ಸ್ಟಾಕ್ 30-40% ರ್ಯಾಲಿ ಹೋಗಿರುತ್ತೆ. ಅಗೇನ್ ಇಲ್ಲಿ ಎಂಟರ್ ಆಗ್ತಾರ, ಓಕೆ ತಾಳ್ಮೆ ಕಾಯ್ಕೊಳ್ತಾರ. ಇನ್ ಕೇಸ್ ಕೆಳಗಡೆ ಬಂದ್ರೆ ಆಗ್ಲೂ ಇಲ್ಲ, ಟೈಮ್ ಅಗೇನ್ ಮಿಸ್ಟೇಕ್. ಇನ್ ಕೇಸ್ ಸ್ವಲ್ಪ ಕೆಳಗಡೆ ಬಂತ ಅಗೇನ್ ಮಾರೋದು. ಈ ರೀತಿ ಮಾಡೋದ್ರಿಂದ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ₹1 ಗಳಿಸೋದಕ್ಕಾಗೋದಿಲ್ಲ. ಬ್ರೋಕರ್ ಗಳನ್ನ, ಎಕ್ಸ್ಚೇಂಜಸ್ ಗಳನ್ನ ಉದ್ಧಾರ ಮಾಡಬಹುದು, ಅವರ ಲಾಭವನ್ನ ನಾವು ಜಾಸ್ತಿ ಮಾಡಬಹುದು ಅಷ್ಟೇ. ನಮಗಂತೂ ಲಾಭ ಆಗೋದಿಲ್ಲ. ಒಳ್ಳೆ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಮಿನಿಮಮ್ 5 ಇಯರ್ಸ್ ಟಾರ್ಗೆಟ್ ಅನ್ನ ಇಟ್ಕೊಳ್ಳಿ. ಮೇಲೆ ಎಷ್ಟು ವರ್ಷನಾದ್ರೂ ಸರಿ.
ಅದು ನಿಮ್ಮ ಡಿಸಿಷನ್ಗೆ ಬಿಟ್ಟದ್ದು. So, ಇವುಗಳಲ್ಲಿ ನಾವು ಒಳ್ಳೆ ಹಣ ಸಂಪಾದನೆ ಮಾಡಬೇಕು ಅಂತಂದ್ರೆ ಖಂಡಿತ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗೋದು. ಶಾರ್ಟ್ ಟರ್ಮ್ ಹೋದ್ರೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಸೊ ನಾನು ರೆಕಮೆಂಡ್ ಮಾಡ್ತೀರಾ ಸ್ಟಡಿ ಮಾಡಿ, ಇನ್ ಕೇಸ್ ಪೊಟೆನ್ಶಿಯಲ್ ಇದೆ ಕಂಪನಿಯಲ್ಲಿ ಅನ್ಸಿದ್ರೆ ಅದರ ನಂತರ ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರಿ, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.